ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವರ್ಷ ತುಂಬಾ ಒಳ್ಳೆಯ ವರ್ಷ ಆಗಿತ್ತು. 2024ರಲ್ಲಿ ತುಂಬ ಸುಗಮವಾದಂತಹ ಜೀವನವನ್ನು ನೀವು ಮಾಡಿರ್ಬೋದು, ಅಥವಾ ಯಾವುದೇ ಕಷ್ಟಗಳು ಬಂದ್ರೂ ಅದನ್ನು ಓವರ್ಕಮ್ ಮಾಡುವಂಥ ಒಂದು ಬಲವನ್ನು ಗುರು 2ನೇ ಮನೆಯಲ್ಲಿರುವಂತಹ ಗುರು ಕೊಟ್ಟಿರ್ತಾನೆ, 11ನೇ ಮನೆಯಲ್ಲಿರುವಂತಹ ಶನಿ ಕೂಡ ಕೊಟ್ಟಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವರ್ಷ ಬಂದು ಗುರು 3ನೇ ಮನೆಗೆ ಮೂವ್ ಆಗ್ತಾ ಇರುವಂಥದ್ದು. 3ನೇ ಮನೆಯಲ್ಲಿ ಗುರುಬಲ ಇಲ್ಲ ಅಂತ ನಾವು ತಗೊಂಡ್ರೂ ಕೂಡ 3ನೇ ಮನೆಯನ್ನು ನಾವು ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ. ಹಾಗೇನೆ ನಿಮ್ಮ ಕಮ್ಯುನಿಕೇಷನ್ಗೆ ಬರುವಂಥ ಸ್ಥಾನ ಅಂತ ಹೇಳ್ತೀವಿ. ಹಾಗೇನೆ ನಮ್ಮ ಏನು ಭ್ರಾತೃಸ್ಥಾನ ಅಂತ ಹೇಳ್ತೀವಿ ಅದನ್ನ. ಸೊ ಭ್ರಾತೃಸ್ಥಾನ ಅಂತ ಹೇಳಿದಾಗ ನಿಮ್ಮ ಅಣ್ಣ ತಮ್ಮಂದರ ನಡುವೆ ಹೇಗಿರುತ್ತೆ ಸಂಬಂಧ ಅನ್ನೋದನ್ನ ಗುರು ನಿರ್ಧರಿಸ್ತಾನೆ ಈ ವರ್ಷ ಅಂತ. ಗುರು ಎಲ್ಲೇ ಹೋದ್ರೂ ಆ ಮನೆಗೆ ಒಂದು ಶುಭತ್ವವನ್ನು ತಂದು ಕೊಡುವ ಚಾನ್ಸಸ್ ಇರುತ್ತೆ. ಸೊ ನಿಮ್ಮಲ್ಲಿ ಒಂದು ಯಾವುದೇ ತೊಂದರೆಗಳು ಬಂದ್ರೂ ಧೈರ್ಯ ಸ್ಥೈರ್ಯವನ್ನ ಎದೆಗುಂದದೆ ನೀವು ಅದನ್ನ ಎದುರಿಸಿ ಮೆಟ್ಟಿ ನಿಲ್ಲುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಈ ಗುರು ಕೊಡುವಂಥದ್ದು. 3ನೇ ಮನೆಗೆ ಬಂದು ಶನಿ 12ನೇ ಮನೆಯಲ್ಲಿರೋದ್ರಿಂದ ತುಂಬಾ ಆರೋಗ್ಯದ ಕಡೆಗೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಯಾವುದೇ ಆರೋಗ್ಯದ ಸಮಸ್ಯೆಗಳು ಬಂದರೂ ಕೂಡ ನೀವು ಅದನ್ನ ಗುರುವಿನ ಬಲದಿಂದ, ಅಂದ್ರೆ ಆ ಸಾಮರ್ಥ್ಯವನ್ನ ಗುರು ಕೊಡೋದ್ರಿಂದ ನೀವು ಅದನ್ನ ಓವರ್ಕಮ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ರಾಹುವಿನ ಸಂಚಾರ 11ನೇ ಮನೇಲಿ ಆಗ್ತಿರೋದು ಇದು ಖಂಡಿತ ಒಳ್ಳೆಯದಾಗತ್ತೆ. ಹಾಗೇನೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಾ ಇರೋರಿಗೆ, ವಿದೇಶದಿಂದ ನೀವೇನಾದ್ರೂ ಕನೆಕ್ಷನ್ ಇಟ್ಕೊಂಡಿದ್ರೆ ಅಥವಾ ಅಲ್ಲೇನಾದ್ರೂ ನೀವು ವ್ಯಾಪಾರ ವಹಿವಾಟುಗಳನ್ನ ಇಟ್ಕೊಂಡಿದ್ರೆ ಅಲ್ಲಿಂದ ನಿಮಗೆ ಸಾಕಷ್ಟು ರೀತಿಯ ಒಂದು ಲಾಭ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಕೇತುವಿನ ಸಂಚಾರ 5ನೇ ಮನೆಗೆ ಆಗೋದ್ರಿಂದ ಅಲ್ಲಿ ಸಂತಾನದ ವಿಚಾರದಲ್ಲಿ ಸಂತಾನಾಕಾಂಕ್ಷಿಗಳಿಗೆ ಈ ವರ್ಷ ಸ್ವಲ್ಪ ಸಪೋರ್ಟ್ ಸಿಗದೆ ಹೋಗಬಹುದು ಅಂತ ಹೇಳ್ಬಿಟ್ಟು. ಸೊ ಈ ವರ್ಷ ಸಂತಾನಾಕಾಂಕ್ಷಿಗಳಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಅಥವಾ ಮುಂದಕ್ಕೆ ಹೋಗುವಂಥದ್ದು, ಪ್ರೊಲಾಂಗ್ ಆಗುವಂಥದ್ದು, ಮತ್ತೆ ನೀವೇನಾದರೂ ಕನ್ಸೀವ್ ಆಗಿದ್ರೆ ಆಲ್ರೆಡಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾಕೆ ನಾನು ಡೇಟ್ಗಳನ್ನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಈ ವರ್ಷ ಕೇತುವಿನ ಸಂಚಾರ 6ನೇ ಮನೆಯಲ್ಲಿದ್ದು ನಿಮಗೆ ಪಾಸಿಟಿವ್ ರಿಸಲ್ಟ್ಸೇ ಇತ್ತು. ಬಟ್ ಮುಂದಿನ ವರ್ಷ ಅಂದರೆ 2025 ಮೇ ತಿಂಗಳ ನಂತರ, ಮೇ ಅಂದರೆ ಆಲ್ಮೋಸ್ಟ್ 5 ತಿಂಗಳು ಕಳೆದು ಹೋಗುತ್ತೆ, 5 ತಿಂಗಳ ನಂತರ ಸಂತಾನಾಕಾಂಕ್ಷಿಗಳು ತುಂಬ ಜಾಗರೂಕತೆಯಿಂದ ಇರಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರಬಹುದು. ಹಾಗೇನೆ ಪಂಚಮ ಸ್ಥಾನದಲ್ಲಿರುವಂತಹ ಶನಿ ಫಾರಿನ್ ಎಜುಕೇಷನ್ಗೆ ಸಪೋರ್ಟನ್ನ ಕೊಡ್ತಾ ಹೋಗ್ತಾನೆ ಅಂತ ಅನ್ನೋದು ನನ್ನ ಒಂದು ವಿಷಯ.